ಈ ಕ್ಯಾಸ್ಟಿಂಗ್ ಕೌಚ್ ಇದೆ ಅನ್ನೋ ಒಂದು ಕಾರಣಕ್ಕೋಸ್ಕರ ನಿಮ್ಗೆ ಇದು ಅನಿಸ್ತಾ ಇತ್ತಾ, ಇಲ್ಲ ಯಾಕೆ ಎಲ್ಲವೂ ಸೇರಿ ಕಾಸ್ಟಿಂಗ್ ಕೌಚ್ ಇರಬಹುದು. ಅದಂದ್ರೆ ನಮ್ಗೆ ಎಕ್ಸ್ಪೀರಿಯನ್ಸ್, ನಾನು ಹೇಳೋದಲ್ಲ, ಯಾವುದೋ ಒಂದು ಕಾರಣದಿಂದ ನನಗೆ ಅದು ಎಕ್ಸ್ಪೀರಿಯನ್ಸ್ ಕಡಿಮೆ. ಅಂಡ್ ಕೆಲವರು ಯಾರಾದ್ರೂ ಒಂದು ಹೆಚ್ಚು ಮಾತಾಡಕ್ ಬಂದಾಗಲೇ ನಾನು ಸ್ವಲ್ಪ ಬೇಗ ರಿಯಾಕ್ಟ್ ಮಾಡ್ತೀನಿ. ಅಂಡ್ ಐಮ್ ಪ್ರಿಟಿ ಲೌಡ್ ಇನ್ ರಿಯಾಕ್ಷನ್ಸ್. ಸೊ ಅಂತ ಕಾರಣಕ್ಕೆ ಕೆಲವೊಬ್ರು ನನ್ನ ಹತ್ರ ಮಾತಾಡೋದಕ್ಕೆ ಬರೋದಿಲ್ಲ, ಅಥವಾ ಮಾತಾಡಿರೋರು ಅಲ್ಲೇ ಸೆಟಲ್ ಆಗ್ಬಿಡ್ತಾರೆ, ಬಂದ್ಬಿಡುತ್ತೆ ಸರ್, ಆಟೋಮೆಟಿಕ್ಲಿ ಬಂದ್ಬಿಡುತ್ತೆ ಅದು. ಅಂಡ್ ದೀಸ್ ಡೇಸ್ ಇಟ್ ಹಸ್ ಬಿಕಮ್ ಸೋ ಕಾಮನ್ ದಟ್ ಹೌದಾ, ಓಕೆ, ನಾಟ್ ಇಂಟ್ರೆಸ್ಟೆಡ್, ಥ್ಯಾಂಕ್ ಯು, ಅಷ್ಟ್ರಲ್ಲಿ ಮುಗಿದೋಗುತ್ತೆ. ಮೊದ್ಲು ಹಂಗಿಲ್ಲ, ಬೇಗ ಬೇಗ ಕೋಪ ಬರೋದು, ನನ್ನನ್ನೇನ್ ಕೇಳ್ತೀಯ ನೀನು ಅಂತ ಅನ್ನೋದು, ನಿಮ್ಮ ಅಮ್ಮ ಇಲ್ವಾ ಅನ್ನೋದು, ಆತರ ಅಂದ್ರೆ ಲ್ಯಾಂಗ್ವೇಜಸ್ ಬರೋದು, ಅದ್ರ ಜೊತೆಗೆ ಕೋಪ ಬರೋದು, ಕೈ ಮಾಡಂಗಿಲ್ಲ, ಕೆಲವೊಂದು ವಿಚಾರಗಳಲ್ಲಿ ನಮಗೆ ರೆಸ್ಟ್ರಿಕ್ಷನ್ಸ್ ಇದ್ದೇ ಇರುತ್ತೆ. ಇಟ್ ಇಸ್ ಬಿಕಮ್ ಟೂ ಕಾಮನ್ ಅಂತ ಹೇಳಿ ಯೂಸ್ ಮಾಡ್ತಾರೆ ವರ್ಡ್ ಅನ್ನ. ಸೊ ಯಾವ ರೀತಿ ಈಗಿರುವಂತಹ ನನ್ನ ಪ್ರಕಾರ ಇವಾಗ ಆಕ್ಚುಲಿ ತುಂಬಾ ಕಡಿಮೆ. ಇವಾಗ ಏನು ಸುದ್ದಿ ನಡೀತಾ ಇದೆ ಅದೆಲ್ಲ ಬಹಳ ಹಳೆ ವಿಷಯಗಳು. ಅಂದ್ರೆ ಈಗ ಯಾರು ಆ ರೀತಿಯಾಗಿ ಮಾತಾಡೋದಿಲ್ಲ, ಅಥವಾ ಪ್ರಾಬಬ್ಲಿ ನಮ್ಮ ಹತ್ರ ಮಾತಾಡ್ತಾ ಇಲ್ವೋ, ಅಥವಾ ನನಗದು ಇವಾಗ ಹೆಚ್ಚಾಗಿ ನೋಡಕ್ ಸಿಗ್ತಿಲ್ವೋ ಗೊತ್ತಿಲ್ಲ. ನಮ್ಮ ವಿಜಯವಾಹಿನಿ ನ್ಯೂಸ್ ಚಾನೆಲ್ನಲ್ಲಿ ಪ್ರಮೋಷನ್, ಜಾಹೀರಾತು, ಅಡ್ವರ್ಟೈಸ್ಮೆಂಟ್ ನೀಡಲು ಸಂಪರ್ಕಿಸಿ 9535808456.